ಸೊ ಗಾಯ್ಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆನಲ್ಲಿ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಈ ವಾರದ ಕಳಪೆ ಬಂದುಬಿಟ್ಟು ಇವರು ರಜತ್ ಅವ್ರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವೇ ನೋಡ್ತಾ ಇರ್ಬೋದು, ಇವರು ಮೋಕ್ಷಿತ ಪೈ ಕೂಡ ಕಳಪೆ ಅಂತ ಹೇಳಿದ್ದಾರೆ. ಹನುಮಂತನು ಕೂಡ ಈ ಬಾರಿ ರಜತ್ ಅವರು ಕಳಪೆ ಅಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಸುರೇಶ್ ಅವ್ರಿಗೆ ಸಿಕ್ಕಾಪಟ್ಟೆ ತಮಗೆ ಯಾವ ಥರ ಬರುತ್ತೆ ಆ ಥರ ಎಲ್ಲ ಬೈದಿದ್ದಾರೆ ಅಂತಲೇ ಹೇಳ್ಬೋದು ರಜತ್ ಅವರು. ಆ ಕಾರಣದಿಂದಾಗಿ ಇವರು ಸುರೇಶ್ ಕೂಡ ಇವರು ರಜತ್ ಅವರಿಗೆ ಕಳಪೆ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವರು ಶೋಭಾ ಶೆಟ್ಟಿ ಅವರು ರಜತ್ ಅವರಿಗೆ ಕಳಪೆ ಕೊಟ್ಟು ಏನು ರೀಸನ್ ಕೊಟ್ಟರು ಅಂತಂದರೆ, ಈ ಮನೆಗೆ ಕೆಲವು ಪದಗಳನ್ನು ಬಳಸಬಾರ್ದಾಗಿತ್ತು, ಈ ಮನೆಯಲ್ಲಿದ್ದು ಆ ಪದಗಳನ್ನು ಬಳಸಿದ್ದೀರಿ, ಆ ಕಾರಣಕ್ಕಾಗಿ ನಾನು ಕಳಪೆ ಕೊಟ್ಟೆನೆಂದು ಇವರು ಶೋಭಾ ಶೆಟ್ಟಿ ಆದರೆ ಹೇಳ್ತಾರೆ ಅಂತಲೇ ಹೇಳ್ಬೋದು. ಆನಂತರ ಬಂದುಬಿಟ್ಟು ಐಶ್ವರ್ಯ ಅವರು ಏನು ರೀಸನ್ ಕೊಟ್ಟಿದ್ದಾರೆ ಅಂತಂದರೆ, ಈ ಮನೆಯಲ್ಲಿ ಇದ್ಕೊಂಡು ಆ ಪದಗಳನ್ನು ನಮ್ಮಿಂದ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತಂದು ಇವರು ಐಶ್ವರ್ಯ ಆದರೆ ರೀಸನ್ ಆದರೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆನಂತರ ಬಂದುಬಿಟ್ಟು ನಿಮಗೆಲ್ಲ ಗೊತ್ತಿರ್ಬೋದು, ಗೋಲ್ಡ್ ಸುರೇಶ್ ಅವರಿಗೆ ಸಿಕ್ಕಾಪಟ್ಟೆ ಬೈದಿದ್ದಾರೆ ಇವರು ರಜತ್ ಅವರು. ಆ ಕಾರಣದಿಂದಾಗಿ ಸೆಡೆ ನನ್ನ ಮಗ ಅಂದರೆ ಯಾರು ಮತ್ತು ಇವೆಲ್ಲ ಪರ್ಸ್ನಲ್ ಆಗಿ ತಗೊಂಡ್ರೆ ನನಗೂ ಕೂಡ ಕೋಪ ಇದೆ ಹಂಗಿಂಗಂತ ಸ್ವಲ್ಪ ರಜತ್ಗೆ ಇವರು ಗೋಲ್ಡ್ ಸುರೇಶ್ ಅವರು ಬೈದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಶಿಶಿರ್ ಅವ್ರು ಏನು ರೀಸನ್ ಕೊಟ್ಟಿದ್ದಾರೆ ಇವರಿಗೆ ರಜತ್ ಅವ್ರಿಗೆ ಅಂತ ಅಂದರೆ, ಇವರು ಮುಖ್ಯ ಕಳಪೆ ಆಗಲು ಕಾರಣ ಏನಂದರೆ, ಇಂಥ ಪದಗಳನ್ನು ಈ ಮನೆಯಲ್ಲಿ ಇಟ್ಟುಕೊಂಡು ನಾನು ಇರೋದೇ ಹಿಂಗೆ, ನಾನು ಮಾತಾಡೋದೇ ಹಿಂಗೆ ಅಂದರೆ ಇಲ್ಲಿ ನಡೆಯೋದಿಲ್ಲ ಅಂತಂದು ಶಿಶಿರ್ ಅವರು ಕಳಪೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಟೋಟಲ್ ಆಗಿ ಎಲ್ಲ ಸ್ಪರ್ಧಿಗಳು ಈ ವಾರ ಬಂದುಬಿಟ್ಟು ಇವರಿಗೆ ರಜತ್ ಅವ್ರಿಗೆ ಕಳಪೆ ಆದರೆ ಕೊಟ್ಟಿದ್ದಾರೆ. ಇನ್ನು ನೀವೇ ನೋಡ್ತಾ ಇರ್ಬೋದು, ಕೊನೆಯಲ್ಲಿ ಬಂದುಬಿಟ್ಟು ಇವರು ರಜತ್ ಅವರು ಕಳಪೆ ಡ್ರೆಸ್ನಾದರೆ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಎಲ್ಲರಿಗೂ ಎಲ್ಲ ಸ್ಪರ್ಧಿಗಳಿಗೆ ವಾರ್ನಿಂಗ್ ಆದರೆ ಕೊಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ರಜತ್ ಅವರು ಕೊನೆಯಲ್ಲಿ ನಾನು ಇವತ್ತಿನಿಂದ ಈಗ ಹೇಗೆ ಮಾತಾಡಿದ್ದೀನೋ ಅದಕ್ಕಿಂತ 3 ಪಟ್ಟು ಜಾಸ್ತಿ ಮಾತಾಡ್ತೀನಿ ಇನ್ಮೇಲೆ ಅಂತಂದು ಎಲ್ಲ ಸದಸ್ಯರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಇವ್ರನ್ನ ಬೆಂಡೆತ್ತರ ಅಂತ ನೋಡಬೇಕು. ಮತ್ತು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೋಗ್ಬೋದಂತ ಕಮೆಂಟ್ ಮಾಡಿ. ಹಾಗೆ ಈ ರಜತ್ ಅವ್ರಿಗೆ ಕಳಪೆ ಕೊಟ್ಟಿದ್ದು ಹೇಗನ್ಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ.